ಇನ್ನು ತಮ್ಮ ಮೊಮ್ಮಗನ ಪರವಾಗಿ ದೇವೇಗೌಡರು ಇವತ್ತು ಹಾಸನ ಭಾಗದಲ್ಲಿ ಪ್ರಚಾರವನ್ನು ಕೈಗೊಳ್ತಾ ಇದ್ದಾರೆ. ವಿಜಯೇಂದ್ರ ಅವರು ಬಂದರು, ದೇವೇಗೌಡರು ಬಂದರು, ಯಡಿಯೂರಪ್ಪನವರು ಬಂದರೂ ಕೂಡ ಪ್ರೀತಮ್ ಗೌಡ ಮಾತ್ರ ಬರ್ತಾ ಇಲ್ಲ. ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ, ಪ್ರೀತಮ್ ಗೌಡ ಮಧ್ಯೆ ಈ ಮುನಿಸು ಶಮನವಾಗ್ತಾ ಇಲ್ಲ. ಸಕಲೇಶ್ಪುರ ಮತ್ತು ಹೊಳೆನರಸೀಪುರದಲ್ಲಿ ಇವತ್ತು ವಿಜೇಂದ್ರ ಪ್ರಚಾರ ಮಾಡ್ತಾರೆ. ಆದರೂ ಪ್ರಚಾರ ಮಾಡಿದ್ದಾರೆ ನಿನ್ನೆ, ಆದರೂ ಕೂಡ ಪ್ರಚಾರಕ್ಕೆ ಪ್ರೀತಮ್ ಗೌಡ ಬಂದಿಲ್ಲ ನಿನ್ನೆ ಮಾಡಿದಾಗ. ಇನ್ನು ಇವತ್ತು ಬೇಲೂರಿನಲ್ಲಿ ಮೊಮ್ಮಗನ ಪರವಾಗಿ ದೇವೇಗೌಡರು ಕೂಡ ಪ್ರಚಾರ ಮಾಡ್ತಾ ಇದ್ದಾರೆ. ಅವರು ಬರ್ತಾ ಇಲ್ಲ, ಅಷ್ಟೇ ಪ್ರಚಾರಕ್ಕೆ ಅವರು ಬರ್ತಾ ಇಲ್ಲ. ಪ್ರೀತಮ್ ಗೌಡ ಹೊರತುಪಡಿಸಿದರೆ ಬಿಜೆಪಿ ಶಾಸಕರುಗಳಾದ ಸಿಮೆಂಟ್ ಮಂಜು, HK ಸುರೇಶ್, ಪ್ರಜ್ವಲ್ ಪರ ಚುನಾವಣಾ ಪ್ರಚಾರ ನಡೆಸ್ತಾ ಇದ್ದಾರೆ. ಜೊತೆಗೆ CT ರವಿ, ಜಗ್ಗೇಶ್ ಸೇರಿದಂತೆ ಹಲವು ರಾಜ್ಯ ನಾಯಕರು ಮೈತ್ರಿ ಅಭ್ಯರ್ಥಿ ಪರ ಮತಯಾಚನೆ ಮಾಡ್ತಾ ಇದ್ದಾರೆ. ಪ್ರೀತಮ್ ಗೌಡ ಪ್ರಜ್ವಲ್ ಪರ ಕೆಲಸ ಮಾಡೋದಿಲ್ಲ ಅಂತ ಅರಿತ ದಳಪತಿಗಳು ಬಿಜೆಪಿ ರಾಜ್ಯ ನಾಯಕರ ಮೊರೆ ಹೋಗಿದ್ದಾರೆ. ನಾಳೆ ಛಲವಾದಿ ನಾರಾಯಣ ಸ್ವಾಮಿ ಬೇಲೂರು ಭಾಗದಲ್ಲಿ ಮತಯಾಚನೆ ಮಾಡ್ತಾರೆ. ಮುಂದಿನ 5 ದಿನಗಳು ಪ್ರತಾಪ್ ಸಿಂಹ, ಅಶ್ವಥ್ ನಾರಾಯಣ್, ಯಡಿಯೂರಪ್ಪ ಸೇರಿ ಹಲವು ನಾಯಕರು NDA ಅಭ್ಯರ್ಥಿ ಪರ ಪ್ರಚಾರಕ್ಕೆ ಆಗಮಿಸ್ತಾರೆ. ಮತ್ತೊಂದು ಕಡೆ ಮಾಜಿ ಪ್ರಧಾನಿ ದೇವೇಗೌಡರು ಕೂಡ 2 ದಿನಗಳ ಕಾಲ ಹಾಸನ ಜಿಲ್ಲೆಯ ವಿವಿಧೆಡೆ ಅಬ್ಬರದ ಪ್ರಚಾರ ನಡೆಸ್ತಾರೆ. ಮೊಮ್ಮಗನನ್ನು ಗೆಲ್ಲಿಸುವ ಮೂಲಕ JDS ಭದ್ರಕೋಟೆಯನ್ನು ಉಳಿಸ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಆದರೆ ಪ್ರೀತಮ್ ಗೌಡ ಮಾತ್ರ ಎಲ್ಲೂ ಕಾಣಿಸ್ಕೋತಾ ಇಲ್ಲ. ಇದು ಆ್ಯಕ್ಚುಲಿ ದಳಪತಿಗಳಿಗೆ ಅಷ್ಟೊಂದು ತಲೆಬಿಸಿ ಆಗಿದೆ.